ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಆಂಧ್ರ ಸ್ಟೈಲು ಗೀ ರೋಸ್ಟ್ ಚಿಕನ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1 ಲೀಟ್ರ್ ಆಗುವಷ್ಟು ನಾನು ಇದೊಂದು 15 ಬೆಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಒಂದು 15 ಬೆಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀರಿಗೆ ಹಾಕಿದ್ದೀನಿ ಮೆಣಸಿನ್ಕಾಯಿ. ಸ್ವಲ್ಪ ಮೆಣಸಿನ್ಕಾಯಿ ನೀರಲ್ಲೇ ಕುದಿಬೇಕು. 5 ನಿಮಿಷ ಹೀಗೆ ಇದು ಕುದಿಯಕ್ಕೆ ಬಿಡೋಣ. ಆವಾಗ ಮೆಣಸಿನ್ಕಾಯಿ ಮೆತ್ತಗಾಗ್ಬಿಡುತ್ತೆ. ಆವಾಗ ಪೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಮಸಾಲೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ 3 ಪದಾರ್ಥ ಬೇಕಾಗಿರೋದು ಇದಕ್ಕೆ. ಈಗ ಮೆಣಸಿನ್ಕಾಯಿ ಹಾಕಿ 5 ನಿಮಿಷ ಆಗಿದೆ. ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗಿದೆ. ಇವಾಗ ಈ ಮೆಣಸಿನ್ಕಾಯಿ ತೆಗಿತಾ ಇದ್ದೀನಿ ನಾನು. ಈಗ ನಾನು ಇದಕ್ಕೆ ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಚಿಕನ್ನು. ಇದೇ ನೀರಿಗೆ ನಾನು ಚಿಕನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಕನ್ ಹಾಕಿ ಈಗ ಚಿಕನ್ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸಬೇಕಾಗುತ್ತೆ. ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಿಕನ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಈಗ ನಾವು ಒಂದು ಲಿಡ್ ಮುಚ್ಚಿ ಬೇಯಕ್ಕೆ ಬಿಡೋಣ. ಇದು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ಬೆಂದರೆ ಸಾಕು ಚಿಕನ್ನು. ಇದು ಬೆಂದಿರೋ ಮೆಣಸಿನ್ಕಾಯಿ ಆವಾಗಲೇ ಬೇಯಿಸಿದ್ನಲ್ಲ, ಅದು ಒಣಗಿದ ಮೆಣಸಿನ್ಕಾಯಿ. ಇದು ಕಾಶ್ಮೀರಿ ಚಿಲ್ಲಿ ಇದ್ರೂ ಚೆನ್ನಾಗಿರುತ್ತೆ. ಈ ಕಾಶ್ಮೀರಿ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು ಹಾಕಿದ್ರೆ ತುಂಬ ಕಲರ್ ಬರುತ್ತೆ. ಇದು ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಒಂದು ಚಿಕ್ಕ 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಲೆಕ್ಕದಲ್ಲಿ ಒಂದು 15ರಿಂದ 20 ಎಸಳು ಬೆಳ್ಳುಳ್ಳಿ ಇರ್ಬೋದು ಅಷ್ಟೇ ಇದು. ಮತ್ತು 1 ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಈಗ ಇದು ನಾನು 3 ಇದು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇನ್ನು ಇದು ಖಾರನೂ ಇರುತ್ತೆ. ಇದು ಈ ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕಿರೋದು ಖಾರನೂ ಇದೆ, ಕಲ್ಲರು ಬರುತ್ತೆ. ಆದರೆ ಕಾಶ್ಮೀರಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಬರೀ ಕಲರ್ ಬರುತ್ತೆ, ಖಾರ ಬರೋದಿಲ್ಲ. ಅದರಲ್ಲಿ ಸ್ವಲ್ಪ ಖಾರ ಬರುತ್ತೆ ಅಷ್ಟೇ. ಅದು ನಾನು ರುಬ್ಕೊಂಡು ಬಂದಿದ್ದೀನಿ. ಇದು ಈಗ ಚಿಕನ್ ನೋಡೋಣ ಏನಾಗಿದೆ ಅಂತ. ಈಗ ನಾನು ಚಿಕನ್ ಹಾಕಿ ಒಂದು 10 ನಿಮಿಷ ಆಗಿದೆ, ನೋಡೋಣ. ಬೆಂದೋಗಿದೆ. ಇದು ನಾನು ಚಿಕನ್ ತೆಗಿತಾ ಇದ್ದೀನಿ. ಈಗ ನಾನು ಚಿಕನ್ ತಗೊಳ್ತಾ ಇದ್ದೀನಿ ಇದರಿಂದ. ನೀವು ಈ ಚಿಕನ್ ಸ್ಟಾಕಲ್ಲಿ ಬೇಕಾದರೆ ಮಕ್ಕಳಿಗೆ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಹಾಕ್ಬಿಟ್ಟು ಬೇಕಾದರೆ ತಿನ್ನಿಸ್ಬೋದು, ಇಲ್ಲಾಂದರೆ ಸೂಪು ಮಾಡ್ಕೊಳ್ಬೋದು. ಸೂಪು ಚೆನ್ನಾಗಿರುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬಿಟ್ಟು, ಇದು ಕಾರ್ನ್ಫ್ಲೋರ್ 1 ಸ್ಪೂನ್ ತಗೊಂಡು ನೀರಲ್ಲಿ ಕಲಿಸ್ಬಿಟ್ಟು ಅದು ಹಾಕಿ, ಅದಕ್ಕೆ ಸ್ವಲ್ಪ ಕುದಿ ಬಂದಮೇಲೆ ತಿಕ್ಕಾಗುತ್ತೆ. ಆವಾಗ ನಾವು ಕಾರ್ನ್ಫ್ಲೋರ್ ಹಾಕ್ತೀವಲ್ಲ, ಆವಾಗ ತಿಕ್ಕಾಗುತ್ತೆ. ಆಗ ನಾವು ಪೆಪ್ಪರ್ ಪೌಡ್ರು, ಉಪ್ಪು ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳ್ಬೋದು. ಅದು ತುಂಬ ಚೆನ್ನಾಗಿರುತ್ತೆ. ಚಿಕನ್ ಸ್ಟಾಕು ಬಿಸಾಕಂಗಿಲ್ಲ. ಅದು ನಾವು ಒಂದು ಪಾತ್ರೆಗೆ ತಗೊಳ್ಳೋಣ. ಅದು ತಿರ್ಗಾ ನಾನು ಅದೇ ಬಾಣಲಿ ಇಡ್ತಾಯಿದ್ದೀನಿ. ಈಗ ಬಾಣಲಿಗೆ ನಾನು ಟೋಟಲಾಗಿ 1-2 ಸ್ಪೂನ್, ಈ ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನು ತುಪ್ಪ ತಗೊಂಡಿದ್ದೀನಿ. ನಾನು ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಇದಕ್ಕೀಗ. ಒಂದು kg ಏನಾದರೂ ಮಾಡ್ತಾಯಿದ್ರೆ ನಿಮಗೆ 100 ಗ್ರಾಮು ಅಷ್ಟು ತುಪ್ಪ ಬೇಕಾಗುತ್ತೆ. 100 ಗ್ರಾಮ್ ತುಪ್ಪ ಬೇಕಾಗುತ್ತೆ 1 kgಗೆ. ಈಗ ನಾವೇನು ಮಸಾಲೆ ರುಬ್ಕೊಂಡಿದ್ನಲ್ಲ, ನಾನು ಇದು ಮಸಾಲೆ ರುಬ್ಬಿದ್ದೆ ನಾನು. ಈಗ ನಾನು ಇದೊಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮಸಾಲೆ. ಇದು ನಾವು ಇಟ್ಕೊಂಡ್ರೂ ಏನಾಗೋದಿಲ್ಲ. ಕಬಾಬ್ಗೂ ಹಾಕ್ಕೊಳ್ಬೋದು, ಮತ್ತೇನಾದರೂ ಮಟನ್ ಸಾರು ಮಾಡ್ತಾಯಿದ್ರೆ ಅದಕ್ಕೂ ಹಾಕ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸಾಲೆ. ನಾವು ಇದಕ್ಕೆ ಬೇರೆ ಏನೂ ಹಾಕಿಲ್ಲ, ಬರೀ ಜೀರಿಗೆ, ಬೆಳ್ಳುಳ್ಳಿ,
ಮತ್ತು ಒಣಮೆಣ್ಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ. ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಖಾರ ಚೆನ್ನಾಗಿ ತಿಂತೀವಿ ಅಂದರೆ ಇನ್ನೂ ಒಂದು ಸ್ಪೂನ್ ಹಾಕ್ಕೊಳ್ಬೋದು. ಆಂಧ್ರ ಅಂದರೆ ತುಂಬ ಖಾರ ಅಲ್ವಾ ಅವ್ರದ್ದು, ಅವ್ರ ಫುಡ್ಡೇ ತುಂಬ ಖಾರವಾಗಿರುತ್ತೆ. ಈಗ ನಾನು 1 ಸೌಟಷ್ಟು ಚಿಕನ್ ಸ್ಟಾಕ್ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಈಗ ಈ ಮಸಾಲೆ ಎಲ್ಲ ಫ್ರೈ ಆಗಿದೆ. ಈಗ ನಾನು ಈ ಚಿಕನ್ ಹಾಕ್ಕೊಳ್ತೇನೆ. ಚಿಕನ್ ಬೇಯಿಸಿದ್ವಲ್ಲ ಅದೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಸ್ಟಾಕ್ ಹಾಕ್ಕೊಳ್ಳೋ, ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು ಒಂದೇ ಸರ್ತಿ. ಇವಾಗ ಇನ್ನೂ ಸ್ವಲ್ಪ ಸ್ಟಾಕ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಲರ್ ನೋಡಿ ಹೇಗೆ ಬಂದಿದೆ ಅಂತ, ಮೆಣಸಿನ್ಕಾಯಿ ರುಬ್ಬಿದ್ವಲ್ಲ ಕಲರ್ ನೋಡಿ. ಇದು ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಬಿಸಿ ಅನ್ನಕ್ಕೆ ಮತ್ತು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಚಿಕನ್ ಸ್ಟಾಕೆ ನಾನು ಯೂಸ್ ಮಾಡ್ತಾ ಇರೋದು, ಚಿಕನ್ ಸ್ಟಾಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು, ಮಸಾಲೆ ಜಾಸ್ತಿ ಯಾರು ಇಷ್ಟಪಡಲ್ವೋ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇರೆ ಏನು ಯೂಸ್ ಮಾಡಲ್ಲ, 3 ಪದಾರ್ಥ ಯೂಸ್ ಮಾಡಿದ್ದಕ್ಕೆ. ಒಂದು 5 ನಿಮಿಷ ಇದು ಲಿಡ್ ಮುಚ್ಚಿಬಿಡೋಣ. ಆ ಮಸಾಲೆಯಲ್ಲಿ ಸ್ವಲ್ಪ ಬೇಯಲಿ. ನೋಡೋಣ, ಬಂದು 5 ನಿಮಿಷ ಆಗಿದೆ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಿದ್ರೆ ಆಗಲಿ ಬಾಯಲ್ಲಿ ನೀರು ಬಿಡ್ತಾರೆ. ಇವಾಗ ಆಗಲೇ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದೆ ನಾನು, ಮತ್ತೆ ಇದಕ್ಕೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನೋಡಿ, ತುಪ್ಪ ಹಾಕಿದ ತಕ್ಷಣ ಎಷ್ಟು ಶೈನಿಂಗ್ ಬರ್ತಾ ಇದೆ ನೋಡಿ. ನೋಡಿ, ಒಂದಿಷ್ಟೆಷ್ಟು ಇರುತ್ತೆ. ನಾನು ಆಂಧ್ರ ಹೋಟ್ಲಿಗೆ ಹೋಗ್ತೀನಲ್ಲ ಯಾವಾಗಲಾದರೂ, ಆವಾಗ ನಾವು ಏನಾದರೂ ಆರ್ಡ್ರ್ ಮಾಡಿದ್ರೆ ಇಷ್ಟು ಚಿಕನ್ ಬರೋದು, ಅದಕ್ಕೊಂದು 350 ರೂಪಾಯಿ ಹಾಕ್ತಾರೆ. ಅದೇ ಮನೇಲಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ತಿಂದು. ಇದು ಇಲ್ಲ ಅಂದ್ರೂ ಅವರು ಒಂದು 600 ರೂಪಾಯಿ 700 ರೂಪಾಯಿ ಚಿಕನ್ ಕೊಡ್ತಾರೆ. ಈಗ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು, ಏನಾದರೂ ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲ ನಿಮಗೆ ಹೆವಿ ಖಾರ ಬೇಕು ಅನ್ನೋರಿಗೆ ಹಾಕ್ಕೊಳ್ಬೋದು. ತುಂಬ ಖಾರ ಮಾಡ್ಕೊಳ್ತೀನಿ. ಸಾರು ಮತ್ತು ಇದು ಇದ್ದರೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕಾದ್ರೆ ತಿಂದಿರ್ಬೋದು. ಅವಾಗ ನಾನು ಸರ್ವ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ. ಆಂಧ್ರ ಸ್ಟೈಲು ಗೀ ರೋಸ್ಟ್ ಚಿಕನ್ನು ರೆಡಿ ಆಯಿತು ನೋಡಿ, ಹೆಂಗೆ ಬಂದೋಗಿದೆ ನೋಡಿ. ಈ ಗೀ ರೋಸ್ಟ್ ಚಿಕನ್ ಮಾಡೋ ರೀತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.